ಹಾಯ್ ಫ್ರೆಂಡ್ಸ್, ನಮ್ಮ ಭೂಮಿ ಸೌರಮಂಡಲದಲ್ಲಿರುವ ಒಂದು ಸುಂದರವಾದ ಗ್ರಹ. ನಮ್ಮ ಭೂಮಿ ಮೇಲೆ ಸುಮಾರು 195 ದೇಶಗಳಿವೆ. ಈ ಎಲ್ಲ ದೇಶಗಳಲ್ಲೂ ಹಗಲು ರಾತ್ರಿ ಅನ್ನೋದು ಸಮಾನವಾಗಿ ಬರ್ತಿರುತ್ತೆ. ಆದರೆ ಭೂಮಿ ಮೇಲೆ ಇರುವ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರೋದಿಲ್ಲ ಅಂತ ನಿಮಗೆ ಗೊತ್ತಾ? ನೀವು ಕೇಳ್ತಿರೋದು ನಿಜಾನೇ. ನಮ್ಮ ಭಾರತ ದೇಶದಲ್ಲಾದರೆ 12 ಗಂಟೆ ರಾತ್ರಿ, 12 ಗಂಟೆ ಹಗಲು ಇರುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಪ್ರಪಂಚದ ಕೆಲವು ದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರೋದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಆ ದೇಶಗಳ ಜೊತೆ ಸೂರ್ಯ ಆಟವಾಡ್ತಿರ್ತಾನೆ. ಈ ರೀತಿ ಕೆಲವು ತಿಂಗಳುಗಳ ಕಾಲ ಹಾಗೇ ಇರುತ್ತೆ. ಇಂತಹ ಪ್ರದೇಶಗಳಲ್ಲಿ ಮಾನವನ ದಿನನಿತ್ಯದ ಜೀವನ ತುಂಬ ವಿಭಿನ್ನವಾಗಿ ಇರುತ್ತೆ. ರಾತ್ರಿ ಅನ್ನೋದೇ ಇಲ್ಲ ಅಂದರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಆದರೆ ಪ್ರಕೃತಿಯಲ್ಲಿ ನಡೆಯುವ ವಿಸ್ಮಯಗಳನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿರುವ 95% ದೇಶಗಳಲ್ಲಿ ಹಗಲು ರಾತ್ರಿ ಅನ್ನೋದು ಸಮಾನವಾಗಿರುತ್ತೆ. ಉಳಿದ 5% ದೇಶಗಳಲ್ಲಿ ಹಗಲು ರಾತ್ರಿ ಅನ್ನೋದು ಕೆಲವು ತಿಂಗಳುಗಳ ಕಾಲ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ರಪಂಚದ ಯಾವ ದೇಶಗಳಲ್ಲಿ ರಾತ್ರಿ ಅನ್ನೋದು ಇರೋದಿಲ್ಲ ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅಲಸ್ಕಾ ಅನ್ನೋದು ಅಮೆರಿಕಾದಲ್ಲಿರುವ ಅತಿ ದೊಡ್ಡ ರಾಜ್ಯ. ನಿಜ ಹೇಳಬೇಕು ಅಂದರೆ ಅಲಸ್ಕಾ ಅನ್ನೋದು ಅಮೆರಿಕಾದ ಭೂಭಾಗನೇ ಅಲ್ಲ. ಒಂದು ಕಾಲದಲ್ಲಿ ಅಲಸ್ಕಾ ರಷ್ಯಾಗೆ ಸೇರಿತ್ತು. ಆದರೆ ಅಮೆರಿಕ 1867ರಲ್ಲಿ ರಷ್ಯಾದಿಂದ ಈ ಭೂಭಾಗವನ್ನು ಖರೀದಿ ಮಾಡುತ್ತೆ. ಅಲಸ್ಕಾದಲ್ಲಿ ಮಂಜು ತುಂಬ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೆ ಇಲ್ಲಿ ಪೂರ್ತಿ ಹಗಲೇ ಇರುತ್ತೆ. ರಾತ್ರಿ ಅನ್ನೋದೇ ಇರೋದಿಲ್ಲ. ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಇಲ್ಲಿ ಸನ್ಸೆಟ್ ಆಗುತ್ತೆ. ಈ ರೀತಿ 50 ನಿಮಿಷಗಳ ನಂತರ ಮತ್ತೆ ಸನ್ರೈಸ್ ಆಗುತ್ತೆ. ಈ 50 ನಿಮಿಷಗಳು ರಾತ್ರಿಯಾಗಿದ್ದರೂ ಕತ್ತಲು ಮಾತ್ರ ಇರೋದಿಲ್ಲ. ಕೆನಡಾ ಪ್ರಪಂಚದಲ್ಲಿರುವ 2ನೇ ಅತಿ ದೊಡ್ಡ ದೇಶ. ಈ ದೇಶದಲ್ಲಿ ತುಂಬ ಭೂಭಾಗ ಮಂಜಿನಿಂದ ತುಂಬಿರುತ್ತೆ. ಈ ದೇಶದಲ್ಲೂ ಕೂಡ ರಾತ್ರಿ ಹಗಲು ಅನ್ನೋದು ತುಂಬ ವಿಚಿತ್ರವಾಗಿರುತ್ತೆ. ಕೆನಡಾದಲ್ಲಿರುವ ಉತ್ತರ ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನಗಳ ಕಾಲ ಹಗಲು ಇರುತ್ತೆ. ಫಿನ್ಲ್ಯಾಂಡ್ ಈ ದೇಶದಲ್ಲಿ ಸುಂದರವಾದ ಜಲಪಾತಗಳು ತುಂಬ ಇವೆ. ಬೇಸಿಗೆ ಕಾಲದಲ್ಲಿ ಇದು ಪ್ರವಾಸಿ ಸ್ಥಳವಾಗಿ ಬದಲಾಗಿ ಹೋಗುತ್ತೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬ ಜನ ಪ್ರವಾಸಿಗರು ಬರ್ತಾರೆ. ಆ ಸಮಯದಲ್ಲಿ ಇಲ್ಲಿ 51 ದಿನಗಳ ಕಾಲ ಹಗಲೇ ಇರುತ್ತೆ. ರಾತ್ರಿ ಸಮಯದಲ್ಲೂ ಕೂಡ ಕತ್ತಲು ಇರೋದಿಲ್ಲ. ಬೆಳಕಿನಿಂದ ತುಂಬಿರುತ್ತೆ. ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಈ ಫಿನ್ಲ್ಯಾಂಡ್ ಕೂಡ ಒಂದು. ಐಸ್ಲ್ಯಾಂಡ್ ಯುರೋಪ್ನ ಉತ್ತರ ಭಾಗದಲ್ಲಿರುವ ಒಂದು ಚಿಕ್ಕ ದೇಶ. ಯುರೋಪ್ ದೇಶಗಳಲ್ಲಿ ಅತಿ ಕಮ್ಮಿ ಜನಸಂಖ್ಯೆ ಇರುವ ದೇಶ ಕೂಡ. ಈ ದೇಶದಲ್ಲಿ ಮೇ 15ರಿಂದ ಜುಲೈ 15ರವರೆಗೆ ಹಗಲು ಇರುತ್ತೆ. ಈ ರೀತಿ ಹೆಚ್ಚು ಕಾಲ ಹಗಲು ಇರುವ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ನಾರ್ವೆ ಈ ಭೂಮಿ ಮೇಲೆ ಇರುವ ಸುಂದರವಾದ ದೇಶಗಳಲ್ಲಿ ನಾರ್ವೆ ಕೂಡ ಒಂದು. ನಾರ್ವೆಯನ್ನ ಕಂಟ್ರಿ ಆಫ್ ಮಿಡ್ನೈಟ್ಸ್ ಅಂತ ಕರೀತಾರೆ. ಏಕೆ ಅಂದರೆ ಈ ದೇಶ ಅಂಟಾರ್ಕಿಟಿಕಾ ಸರ್ಕಲ್ ಶ್ರೇಣಿಯಲ್ಲಿ ಇರೋದ್ರಿಂದ ರಾತ್ರಿ ಹಗಲು ಅನ್ನೋದು ತುಂಬ ವಿಚಿತ್ರವಾಗಿ ಇರುತ್ತೆ. ಈ ದೇಶದಲ್ಲಿ ಮೇಯಿಂದ ಜುಲೈ ಮಧ್ಯದಲ್ಲಿ ಸುಮಾರು 90 ದಿನಗಳ ಕಾಲ ರಾತ್ರಿನೇ ಇರುತ್ತೆ. ಇಲ್ಲಿನ ವಾತಾವರಣ 90 ದಿನಗಳ ಕಾಲ ಸಂಜೆ ಇದ್ದ ಹಾಗೆ ಇರುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಹಗಲು ಇರೋದಿಲ್ಲ. ಹಾಗಂತ ಅದು ರಾತ್ರಿನೂ ಅಲ್ಲ. 90 ದಿನಗಳ ಕಾಲ ಸಂಜೆ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ರೀತಿ ಇರುತ್ತೆ. ಸ್ವೀಡನ್ ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ವರೆಗೆ ಹಗಲು ಇರುತ್ತೆ. ಇಲ್ಲಿ ಸುಮಾರು 100 ದಿನಗಳ ಕಾಲ ಸೂರ್ಯ ಕಾಣಿಸ್ತಾನೆ. ತುಂಬ ಜನಕ್ಕೆ ಈ ಪ್ರದೇಶದಲ್ಲಿ ರಾತ್ರಿ ಏಕೆ ಬರೋದಿಲ್ಲ ಅನ್ನೋ ಅನುಮಾನ ಬಂದಿರುತ್ತೆ. ಸೈನ್ಸ್ ಪ್ರಕಾರ ನಮ್ಮ ಭೂಮಿ ರೌಂಡ್ ಆಗಿ ಇದ್ದು ತನ್ನ ಅಕ್ಷಗಳ ಪ್ರಕಾರ ಸುತ್ತುತ್ತಾ ಇರುತ್ತೆ. ಈ ರೀತಿ ಸೂರ್ಯಕಿರಣಗಳು ಭೂಮಿಯ ಅರ್ಧ ಭಾಗದಲ್ಲಿ ನಿರಂತರವಾಗಿ ಬೀಳುತ್ತಲೇ ಇರುತ್ತೆ. ಭೂಮಿ ತನ್ನ ಸುತ್ತ ತಾನು ಸುತ್ತೋದ್ರಿಂದ ಈ ಹಗಲು ರಾತ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಭೂಮಿ ಮೇಲೆ ಇರುವ ಎಲ್ಲ ದೇಶಗಳಲ್ಲಿ 12 ಗಂಟೆ ರಾತ್ರಿ, 12 ಗಂಟೆ ಹಗಲು ಸಮಾನವಾಗಿರಬೇಕು. ಆದರೆ ಭೂಮಿಯ ಅಕ್ಷ ನೇರವಾಗಿ ಇಲ್ಲದೆ ಸ್ವಲ್ಪ ಬೆಂಡಾಗಿರುತ್ತೆ. ಅಂದರೆ ಭೂಮಿ 23.5% ಬೆಂಡಾಗಿರುತ್ತೆ. ಇದರಿಂದ ಭೂಮಿಯ ನಾರ್ತ್ ಪೋಲ್ನಲ್ಲಿ ನಿರಂತರವಾಗಿ ಸೂರ್ಯಕಿರಣಗಳು ಬೀಳುತ್ತಲೇ ಇರುತ್ತೆ. ಈ ರೀತಿ ಭೂಮಿಯ ನಾರ್ತ್ ಪೋಲ್ನಲ್ಲಿರುವ ದೇಶಗಳಲ್ಲಿ ಹಗಲು ಹೆಚ್ಚಾಗಿ ಇರುತ್ತೆ. ಈ ರೀತಿ ಭೂಮಿ ಸೂರ್ಯನ ಸುತ್ತ ಸುತ್ತುವ ಸಮಯದಲ್ಲಿ ಈ ಒಂದು ಕಕ್ಷೆ ಆಪೋಸಿಟ್ಗೆ ಟರ್ನ್ ಆದಾಗ ರಾತ್ರಿ ಅನ್ನೋದು ಹೆಚ್ಚಾಗಿ ಇರುತ್ತೆ.
ಇದು ಭೂಮಿ ಮೇಲೆ ನಡೆಯುವ ಒಂದು ನ್ಯಾಚುರಲ್ ಫಿನಾಮಿನನ್. ಆದರೆ ನಮ್ಮ ಭೂಮಿಗೆ ಹತ್ತಿರದಲ್ಲಿರುವ ಚಂದ್ರನ ಮೇಲೆ 14 ದಿನ ರಾತ್ರಿ 14 ದಿನ ಹಗಲು ಇರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಝಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.